ಓಂ ಗಂಡ ಭೇರುಂಡ ಈ ಪುಸ್ತಕದಲ್ಲಿ ಇರುವಂತಹ ವಿದ್ವಾಂಸ ಶ್ರೀ ಪಂಡರೀನಾಥಾಚಾರ್ಯ ಗಲಗಲಿ ಅವರು ವರಕವಿ ಶ್ರೀ ಬೇಂದ್ರೆಯವರನ್ನು ಕುರಿತು ಬರೆದು 18 ಸಂಸ್ಕೃತ ಶ್ಲೋಕಗಳ ಒಂದು ಅಧ್ಯಯನ. ಇವತ್ತು ನಾವು ಯಾವುದು ಮಾಡ್ತಾ ಇದ್ದೇವೆ? 10ನೇ ಶ್ಲೋಕ. ಮಹಾರಾಷ್ಟ್ರೀ ಮಾರ್ತಾ ಪ್ರಥಮಮಿಹ ಕರ್ನಾಟಕವಚೋ ಜನ್ಮನ್ಯೇಯೋ ದತ್ತೋನ್ಯವಸದಿಹ ಸೊಲ್ಲಾಪುರಾಪುರೇ ಉಭಾಭ್ಯಾಂ ದತ್ತಾಶ್ರೀಃ ವಿಕಸದರವಿಂದಾಖ್ಯ ಗುರವೇ ಸ್ವಯಂ ಪ್ರೀತ್ಯಾ ದತ್ತೋ ಜಯತಿ ಯಥಾರ್ಥಾಭಿದ ಕವಿಃ. ಪ್ರಥಮಂ ಇಹ ಮಹಾರಾಷ್ಟ್ರಮಾತ್ಸಾ ಕರ್ನಾಟಕವಚನೋ ನೈ ಯಹ ದತ್ತಃ ಸಹ ಇಹ ಸೊಲ್ಲಾಪುರಪ್ರದೇನ್ಯವಸತ್ ಉಭಾಭ್ಯಾಂ ಶ್ರೀ ವಿಕಸದರವಿಂದಾಖ್ಯ ಗುರವೇ ಸ್ವಯಂ ಪ್ರೀತ್ಯಾ ದತ್ತಃ ಯಥಾರ್ಥಭಿದ ಕವಿಃ ಜಯತಿ. ಏನಪ್ಪ ಇದ್ರ ತಾತ್ಪರ್ಯ ಅಂತಂದರೆ, ಮೊದಲಿಗೆ ಮರಾಠಿ ತಾಯಿಯ ಕನ್ನಡ ತಾಯಿಗೆ ಬೇಂದ್ರೆಯವರನ್ನು ನೀಡಿದವು. ಅವರು ಸೊಲ್ಲಾಪುರದಲ್ಲಿ ವಾಸವನ್ನಾರಂಭಿಸಿದರು. ಮಹಾರಾಷ್ಟ್ರ ತಾಯಿಗೂ ಕನ್ನಡ ತಾಯಿಗೂ ತನ್ನ ಬರಹಗಳ ಮೂಲಕ ಅಪಾರವಾದ ಕೊಡುಗೆಯನ್ನು ಬೇಂದ್ರೆಯವರು ನೀಡಿದರು. ಅಷ್ಟೇ ಅಲ್ಲ, ಮಹರ್ಷಿ ಅರವಿಂದರ ಕೃತಿಗಳನ್ನು ಭಾಷಾಂತರಿಸುವ ಮೂಲಕವೂ ಅರವಿಂದ ಅವರಿಗೆ ಗೌರವನಿತ್ತರು. ಹೀಗೆ ದತ್ತ ಅಂದರೆ ಯಾರು? ಕೊಟ್ಟವನು ಎಂಬ ಬೇಂದ್ರೆಯವರ ಹೆಸರು ನಿಜವಾಗಿಯೂ ಅನ್ವರ್ಥನಾಮವಾಗಿದೆ. ಅಂತಹ ಕವಿ ಬೇಂದ್ರೆಯವರು ವಿರಾಜಿಸುತ್ತಾರೆ ಅಂತ ಹೇಳ್ತಾನೆ. ವರಕವಿ ಬೇಂದ್ರೆ ಮರಾಠಿ ತಾಯಿ ಕನ್ನಡ ತಾಯಿಗೆ ನೀಡಿದ್ದಳು ಅಂಥೇಳಿ ಸ್ಮರಣೆ ಮಾಡ್ತಾರೆ ಇಲ್ಲಿ ಗಲಗಲಿ ಆಚಾರ್ಯರು. ಮತ್ತು ಸೊಲ್ಲಾಪುರದಲ್ಲಿ ವಾಸ ಮಾಡಬೇಕಾದ್ರೆ ಕಾವ್ಯ ಗದ್ಯ ಸಾಹಿತ್ಯಗಳ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಶ್ರೀ ಅರವಿಂದರ ಪೂರ್ಣಯೋಗದ ಸಾಹಿತ್ಯವನ್ನು ಅನುವಾದ ಮಾಡಿಕೊಟ್ಟರು. ದತ್ತ ಅಂದರೆ ಕೊಟ್ಟವನು ಎಂಬ ಹೆಸರನ್ನು ಸಾರ್ಥಕಗೊಳಿಸಿಕೊಂಡಿದ್ದಾರೆ ಅಂಥೇಳಿ ಬರೆದಾರೆ. ಇನ್ನು ಮುಂದಿಂದು ಇದು 11ನೇದು. ಇದು ಅನುಷ್ಟಕ್ ಛಂದಸ್ಸು ಇರ್ಬೋದು, ಸಣ್ಣದದ 2 ಸಾಲು. ನವ್ಯ ದಿವ್ಯೇಷು ಕಾವ್ಯೇಷು ಸಮರ್ಥಕ ಕವಿ ಪರಃ ಕವಿ ಬೇಂದ್ರೆ ಕವಿ ಬೇಂದ್ರೆ ಕವಿ ಬೇಂದ್ರೇನ ಸಂಶಯ. ನವ್ಯ ದಿವ್ಯೇಷು ಕಾವ್ಯೇಷು ಸಮರ್ಥಃ ಪರಃ ಕವಿಃ ಕಃ ಕವಿ ಬೇಂದ್ರೆ ಕವಿ ಬೇಂದ್ರೆ ಕವಿ ಬೇಂದ್ರೆ ಸಂಶಯ ನ. ನವ್ಯ ದಿವ್ಯೇಷು ಹೊಸದಾದ ಅದ್ಭುತವಾದ ಕಾವ್ಯೇಷು ಕಾವ್ಯಗಳಲ್ಲಿ ಸಮರ್ಥಃ ಸಮರ್ಥನಾದ, ಪರಃ ಶ್ರೇಷ್ಠನಾದ, ಕವಿಃ ಕವಿ ಕಃ ಯಾರು? ಕವಿ ಬೇಂದ್ರೆ ಕವಿ ಬೇಂದ್ರೆ ಕವಿ ಬೇಂದ್ರೆ ಕವಿ ಬೇಂದ್ರೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಹೊಸದಾದ ಅದ್ಭುತವಾದ ಕಾವ್ಯಗಳನ್ನು ಬರೆಯುವುದರಲ್ಲಿ ಸಮರ್ಥನಾದ ಬೇರೆ ಕವಿ ಯಾರು? ಬೇಂದ್ರೆ ಎಂಬುದರಲ್ಲಿ ಸಂಶಯವಿಲ್ಲ. ಬೇರಾರಿಲ್ಲವೆಂಬುದನ್ನು ದೃಢವಾಗಿ ತಿಳಿಸಲು 3 ಸಾರಿ ಉಚ್ಚರಿಸಿದೆ. ಈಗ ನಾವು ಎಷ್ಟು ಹೋದ್ವೀಗ? ಈಗ ನಾವು 11 ಮುಗಿಸಿದ್ವಿ. ಈಗ 12ನೇದು ಹೇಳ್ತೇನೆ ನಾನು. 11ರಲ್ಲಿ ಏನಿತ್ತಪ್ಪ ಅಂತಂದರೆ, ಹೊಸ ಬಗೆಯ ಕಾವ್ಯ ಬರೆಯಲು ಸಮರ್ಥನಾದವನು ವರಕವಿ ಬೇಂದ್ರೆ, ಮತ್ಯಾರೂ ಇಲ್ಲವೇ ಇಲ್ಲ. ಕೇವಲ ಕವಿ ಬೇಂದ್ರೆ ಕವಿ ಬೇಂದ್ರೆ ಕವಿ ಬೇಂದ್ರೆ ಮಾತ್ರ ಮಾಡುವುದು ಸಾಧ್ಯ. ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಹೇಳ್ತಾರೆ. ಈಗ ನಾವು 12ನೇ ಶ್ಲೋಕಕ್ಕೆ ಹೋಗ್ತಾ ಇದ್ದೇವೆ. ಇದು 4 ಸಾಲಿನ ಪುಟ್ಟ ಶ್ಲೋಕಗಳು ಅಂತ ಮಾಡಿದ್ದಾರೆ. ಕರ್ನಾಟ ಭಾಷಾ ನನು ಏನ ಭೂಷಿತ ಸುಪೋಷಿತ ಜಾನಪದೀ ಚ ಶೈಲಿ ಕ್ರಾಂತಿಶ್ಚ ಛಂದಸ್ತು ಸಂಸಾಧಿತಾ ಚ ತಂ ನಾಭಿನಂದೇ ನನು ಕಃ ಕವೀಂದ್ರಃ. ನನು ಏನ ಕರ್ನಾಟಕ ಭಾಷಾ ಭೂಷಿತಾ ಜಾನಪದೀ ಚ ಶೈಲಿ ಸುಪೋಷಿತ ಛಂದಸ್ಸು ಕ್ರಾಂತಿಶ್ಚ ಸಂಸಾಧಿತ ನನು ತಂ ಕಃ ಕವೀಂದ್ರಃ ನಾಭಿನಂದತೆ. ಬೇಂದ್ರೆಯವರು ಕನ್ನಡ ಭಾಷೆಯನ್ನು ಅಲಂಕರಿಸಿದರು, ಜನಪದ ಶೈಲಿಯನ್ನು ಪರಿಪುಷ್ಟಗೊಳಿಸಿದರು, ಛಂದಸ್ಸುಗಳಲ್ಲಿ ನಾವೀನ್ಯ ತಂದು ಹೊಸ ಕ್ರಾಂತಿಯನ್ನೇ ಹುಟ್ಟು ಹಾಕಿದವರು. ಅಂಥವರನ್ನು ಯಾವ ಕವಿಯೂ ತಾನೇ ಅಭಿನಂದಿಸಲಿಕ್ಕಿಲ್ಲ. ಪ್ರತಿಯೊಬ್ಬ ಕವಿಯೂ ಖಂಡಿತವಾಗಿ ಅಭಿನಂದಿಸುತ್ತಾನೆ. ಏನಪ್ಪ ಇದು? 12ನೇದರಲ್ಲೇ ಸಣ್ಣ 4 ಸಾಲುಗಳಲ್ಲಿ ಬೇಂದ್ರೆಯವರು ಕನ್ನಡ ಭಾಷೆಯನ್ನು ಶ್ರೀಮಂತಗೊಳಿಸಿದವರು,
ವಿಶೇಷತಃ ಜಾನಪದ ಶೈಲಿ ಅದನ್ನು ಅಪ್ಪಿಕೊಂಡಿದ್ರು ಅವರು. ಅದರಲ್ಲಿಯೂ ಸಹ ಹೊಸ ಛಂದಸ್ಸುಗಳನ್ನು ರಚಿಸಿದ ಮಹನೀಯರು ಎಲ್ಲರೂ ಅವರನ್ನು ಅಭಿನಂದಿಸುತ್ತಾರೆ. ಯಾರು ಅಭಿನಂದಿಸದೆ ಇರುತ್ತಾರೆ? ಇನ್ನು ಮುಂದೆ 13ನೇದು ಒಂದು ಹೇಳಿಬಿಡ್ತೇನೆ ಇವತ್ತು. ಯೋ ಭಾವಾನುಭವಾನುಹಾರ್ದ ವಿಧವಾ ವಿರ್ಭಾವದಕ್ಷ ಕವಿ ಯಶ್ಚಾಲ್ಪೇತರ ಕಲ್ಪನಾ ವಿಲಸಿತೆ ಕರ್ನಾಟಕರ್ನಾಡಶಾಂ ಗಾಥಾ ನಾಟಕ ಕಾವ್ಯಹಾಸ್ಯ ಸುಕಥಾ ಸಾಹಿತ್ಯ ನಿರ್ಮಾಣಕೃತ್ ಕಾವ್ಯಬ್ರಹ್ಮರಸಿರ್ವಾಕ್ಪದಿಪದೈಃ ಪುಂಸಾರದೇತ್ಯಾದೃತಃ ಯಃ ಅಲ್ಪೇತರಕಲ್ಪನಾ ವಿಲಸಿತೆ ಕರ್ನಾಟಕ ಬರ್ನಾಡಶ ಭಾವಾನುಭಾವಾರ್ಧ ವಿರ್ಭವಾದಕ್ಷ ಕವಿ ಗಾಥಾ ನಾಟಕ ಕಾವ್ಯ ಹಾಸ್ಯ ಸುಕಥಾ ಸಾಹಿತ್ಯ ನಿರ್ಮಾಣಕೃತ್ ಕಾವ್ಯಬ್ರಹ್ಮ ಋಷಿರ್ವಾಕ್ಪದಿಪದೈಃ ಪುಂಸಾರತ ಇತಿ ಆದೃತಃ. ನೋಡಿ, ಯಾರು ಬಹುವಾಗಿ ಕಲ್ಪನೆಗಳನ್ನು ಮಾಡುವುದರಲ್ಲಿ ಕುಶಲರೋ, ಕರ್ನಾಟಕದ ಬರ್ನಾಡ್ ಶಾ ಎಂಬ ಹೆಸರನ್ನು ಯಾರು ಹೊಂದಿದವರೋ, ಭಾವ ಅನುಭಾವ ಅನುಹಾರ್ದ ಭಾವ ಮುಂತಾದ ಕಾವ್ಯಗುಣಗಳನ್ನು ತನ್ನ ಕಾವ್ಯದಲ್ಲಿ ಪ್ರಕಟಿಸುವುದರಲ್ಲಿ ಯಾರು ಅದ್ವಿತೀಯರೋ, ಗಾಥೆ ನಾಟಕ ಕಾವ್ಯ ಹಾಸ್ಯ ಕಥೆ ಮುಂತಾದ ಸಾಹಿತ್ಯಗಳನ್ನು ರಚಿಸುವ ಮೂಲಕ ಕಾವ್ಯಬ್ರಹ್ಮ ರಸಋಷಿ ವಾಕ್ಪತಿ ಮುಂತಾದ ಬಿರುದುಗಳನ್ನು ಯಾರು ಹೊಂದಿದ್ದಾರೆಯೋ ಅಂತಹ ಬೇಂದ್ರೆಯವರು ಶಾರದೆಯ ಪುರುಷ ರೂಪರೆಂಬಂತೆ ಆಧರಿಸಲ್ಪಟ್ಟಿದ್ದಾರೆ. ಈ ಶ್ಲೋಕದಲ್ಲಿ ವಿದ್ವಾಂಸ ಪಂಡರೀನಾಥಾಚಾರ್ಯ ಗಲಗಲಿಯವರು ಬಹು ಪ್ರಶಂಸೆಯ ಪಾತ್ರ ನಡೆಸಿ ತಮ್ಮ ಈ ಸ್ತೋತ್ರಗಳನ್ನು ರಚಿಸಿದ್ದಾರೆ. ಬಹು ಪ್ರಶಂಸೆಯ ಏನಪ್ಪ ಅನ್ನೋಕ್ಕೆ ಒಂದನೇದ್ದು, ಇವರಿಗೆ ಕರ್ನಾಟಕದ ವರಕವಿ ಶ್ರೀ ಬೇಂದ್ರೆಯವರಿಗೆ ಕರ್ನಾಟಕದ ಬರ್ನಾಡ್ ಶಾ. ಯಾರು ಬರ್ನಾಡ್ ಶಾ? ಇವ ಇಂಗ್ಲೆಂಡಿನಲ್ಲಿರುವ ಶ್ರೇಷ್ಠ ಸಾಹಿತಿ, ಶ್ರೇಷ್ಠ ನಾಟಕಕಾರ. ಆಮೇಲೆ ಎಲ್ಲ ಬಗೆಯ ಸಾಹಿತ್ಯದಲ್ಲಿಯೂ ಪ್ರವೀಣರು. ಇವರು ಬೇಂದ್ರೆಯವರೊಬ್ಬರೇ ಎಲ್ಲ ಬಗೆಯ ಸಾಹಿತ್ಯದಲ್ಲಿ ಇರುತ್ತೆ. ಆಮೇಲೆ ಏನು ಹೇಳ್ತೀವಿ, ಎಲ್ಲ ಬಗೆಯ ಯಾವ್ಯಾವವು ಗಾಥೆ ನಾಟಕ ಕಾವ್ಯ ಹಾಸ್ಯ ಕಥೆ ಮುಂತಾದ ಸಾಹಿತ್ಯಗಳನ್ನು ರಚಿಸುವ ಮೂಲಕ ಕಾವ್ಯಬ್ರಹ್ಮ ರಸಋಷಿ ವಾಕ್ಪತಿ ಮುಂತಾದ ಬಿರುದುಗಳನ್ನು ಯಾರು ಹೊಂದಿದ್ದಾರೋ ಅಂತಹ ಬೇಂದ್ರೆಯವರು ಶಾರದೆಯ ಪುರುಷ ರೂಪವೆಂಬಂತೆ ಆಧರಿಸಲ್ಪಟ್ಟಿದ್ದಾರೆ. ಇದು ಒಂದು ನಗೆ ತರಿಸ್ತದೆ ನಮಗೆ. ಎಷ್ಟೊಂದು ಒಬ್ಬ ಕವಿ ಪಂಡರೀನಾಥಾಚಾರ್ಯ ಗಲಗಲಿಯವರು ಒಬ್ಬ ಮಹಾನ್ ಸಂಸ್ಕೃತ ವಿದ್ವಾಂಸರು. ಅವರ ಒಂದು ಕಲ್ಪನೆಯ ಎತ್ತರ ಎಷ್ಟಕ್ಕೆ ಹೋಗುತ್ತದೆ ಎಂಬುದನ್ನು ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಏನಂತಂದರೆ ಸಂಸ್ಕೃತದಲ್ಲಿ ಏನದು ನೋಡಿ, ಅದು ಕಾವ್ಯ ಬ್ರಹ್ಮರಸಿರ್ವಾಕ್ಪತಿಪದೈಃ ಪುಂತಾರ ದೇಶಾದೃತಾ ಅಂಥೇಳಿ ಬರ್ತಾರೆ. ಅದರೊಳಗೆ ಬರ್ತದೆ ಈ ಬೇಂದ್ರೆಯವರು, ವರಕವಿ ಬೇಂದ್ರೆಯವರು ಹೆಂಗಿದ್ದಾರೆ ಅಂದರೆ, ಅವ್ರು ಹೆಂಗಿದ್ದಾರೆ, ವರಕವಿ ಬೇಂದ್ರೆಯವರು ಪುಂಸಾರದ ಅಂತ ಒಂದು ಶಬ್ದ ಬಂದದಲ್ಲಿ ಕೊನೆಯ ಸಾಲಿನಾಗ. ಪುಂಸಾರದ ಅಂದರೆ ಶಾರದೆಯ ಪುರುಷ ರೂಪ. ಇತಿ ಆದ್ಯತಃ ಎಂದು ಮಾನಿಸಲ್ಪಟ್ಟಿದ್ದಾರೆ. ಪುಂಸಾರದಾತ್ಯಾದೃತಃ. ಹೀಗೆ ಬೇಂದ್ರೆಯವರು ಶಾರದೆಯ ಪುರುಷ ರೂಪವೆಂಬಂತೆ ಆಧರಿಸಲ್ಪಟ್ಟಿದ್ದಾರೆ. ಬಹಳ ಒಂದು ಅದ್ಭುತವಾದಂತಹ ಕಲ್ಪನೆ. ಕವಿ ವಿದ್ವಾಂಸ ಶ್ರೀ ಪಂಡರೀನಾಥಾಚಾರ್ಯ ಗಲಗಲಿಯವರು ಇವರನ್ನು ದೇವಿ ಶಾರದೆಯ ಪುರುಷ ರೂಪದ ಗೌರವದವರು ಅಂತ ಹೇಳಿಬಿಡ್ತಾರೆ. ಇದೊಂದು ಮಜಾ ಅನ್ನಿಸ್ತಲ್ಲ. ಇದು ಒಂದು ಅತಿರೇಕವಾದಂಥ ವರ್ಣನೆಯೇನೋ ಅನಿಸುತ್ತೆ. ಇರಲಿ, ಆದರೂ ಮಹಾನ್ ವಿದ್ವಾಂಸರು ಒಬ್ಬ ಶ್ರೇಷ್ಠ ವ್ಯಕ್ತಿಯ ಬಗ್ಗೆ
ಹೆಂಗೆ ಮಾಡ್ತಾರೆ ಎಂಬುದರ ಒಂದು ಅತ್ಯುತ್ತಮ ಉದಾಹರಣೆ ಇಲ್ಲಿದೆ. ನಮಸ್ಕಾರ, ಮತ್ತೆ ನಾಳೆ.